2025 ಮುಗಿತಾ ಇದೆ. ಹಾಗೆ 2026ರ ಹೊಸ ವರ್ಷ ಶುರುವಾಗ್ತಿದೆ. ಹಾಗಿದ್ರೆ 2026ರ ದ್ವಾದಶ ರಾಶಿಗಳಲ್ಲಿ ಕುಂಭ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಡಮ್, ಇಷ್ಟೊತ್ತು ಮಕರ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಮುಂದಿನ ರಾಶಿ ಕುಂಭ ರಾಶಿ. ಕುಂಭ ರಾಶಿಯ 2026ರ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ರಿ. ಖಂಡಿತ ಬನ್ನಿ. ಯಾವುದೇ ರಾಶಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ದೇವಿ ಸ್ತೋತ್ರವನ್ನ ಪಠಿಸುತ್ತಾ ಶುರು ಮಾಡೋಣ. ಓಂ ಕಾಮಕ್ಕೆ ಕಾಮ ಸಂಪನ್ನೆ ಕಾಮೇಶ್ವರಿ ಹರಿಪ್ರಿಯ ಕಾಮನಾ ದೇವಿ ನಿತ್ಯ ಕಾಮೇಶ್ವರಿ ನಮೋಸ್ತುತೆ. ಬನ್ನಿ, ಕುಂಭರಾಶಿ ಅಧಿಪತಿ ಶನಿ ಆಗಿರ್ತಾನೆ ನೋಡಿ. ಮಕರ ರಾಶಿಗೂ ಅವನೇ ಅಧಿಪತಿ, ಕರ್ಮಾಧಿಪತಿ ಆಗಿರುವಂತಹ ಶನಿ ಕುಂಭಕ್ಕೆ ಕೊಟ್ಟಿದ್ದಾನೆ. ಯಾಕೆಂದ್ರೆ ಬಚಕ್ರದಲ್ಲಿ ನಾವು ಯಾವಾಗ್ಲೂ ನೋಡಿ 10ನೇ ಮನೆ ಕರ್ಮಸ್ಥಾನವನ್ನ ಶನಿಗೆ ಕೊಟ್ಟಿದ್ದಾನೆ. ಕರ್ಮ ಅಂದ್ರೆ ಏನು? ಮಾಡುವಂತ ಕ್ರಿಯೆ, ಕೆಲಸ, ಕಾರ್ಯಗಳು ಅಂತ ಹೇಳಿ. ಆ ಕರ್ಮಸ್ಥಾನ ಅಂತ ಕೊಟ್ಟಾಗ ಮಾಡುವಂತ ಉದ್ಯೋಗ ಆಗಿರ್ಲಿ, ಯಾವುದೇ ಕೆಲಸ ಆಗಿರ್ಲಿ, ಅದು ಕರ್ಮಕ್ಕೆ ಬರುತ್ತೆ. ಕರ್ಮ ಅಂದ್ರೆ ಕ್ರಿಯೆ. ನಾವು ಮಾಡುವಂತಹ ಕರ್ಮಗಳ ಫಲಾನುಫಲದ ಮೇಲೆ ಲಾಭ ಕೊಟ್ಟಿದ್ದಾನೆ ನೋಡಿ. ಅಲ್ಲಿಗೆ ಕರ್ಮಸ್ಥಾನಕ್ಕೂ ಶನಿ ಅಧಿಪತಿ, ಲಾಭ ಸ್ಥಾನಕ್ಕೂ ಶನಿ ಅಧಿಪತಿ. ಎಷ್ಟು ಚೆನ್ನಾಗಿ ಬಚಕ್ರದಲ್ಲಿ ವಿವರಿಸಿದ್ದಾರೆ ಅಂತಂದ್ರೆ ತುಂಬಾ ವಂಡರ್ಫುಲ್ ಜಾತಕಗಳು ಅಂತ ಅನ್ಸುತ್ತೆ ಅಲ್ವಾ? ಯಾಕೆ ನೋಡಿ, ಮೊದಲನೇ ಮನೆಯಿಂದ ಹಿಡಿದು ಬಚಕ್ರದಲ್ಲಿ ಬರುವಂತದ್ದೇ 10ನೇ ಮನೆ, ದಶಮಾಧಿಪತಿ. ದಶಮಾಧಿಪತಿ ಯಾವ್ದಕ್ಕೆ ಹೇಳ್ತಾರೆ? ಉದ್ಯೋಗಕ್ಕೆ ಅಧಿಪತಿ. ಪ್ರತಿಯೊಬ್ಬ ಪುರುಷನಿಂದನೇ ಶುರು ಆಗುತ್ತೆ. ಕುಜ ಯಾರ ಅಧಿಪತಿ? ಪುರುಷ ಅಧಿಪತಿ. ಸೊ ಪುರುಷನಿಂದ ಶುರು ಆಗುವಂಥದ್ದು, ಪುರುಷನಲ್ಲಿ ಕೆಲಸ ಕಾರ್ಯಗಳಾಗತ್ತೆ ಅಂತ ಅಂದ್ರೆ, ಸೊ ಯಾವಾಗ್ಲೂ ಏನಾಗತ್ತೆ, ಮನೆ ಮಹಾಲಕ್ಷ್ಮಿ, ಗೃಹಲಕ್ಷ್ಮಿ ಮನೆಯ ಒಳಗಡೆ ಕೆಲಸ ಮಾಡ್ಕೊಂಡು ಪೂಜೆ ಕಾರ್ಯ, ಮಕ್ಕಳು ಬರೋ ಅಷ್ಟರಲ್ಲಿ ಅಡಿಗೆ ತಿಂಡಿ, ಈ ತರದ್ರಲ್ಲೇ ಒಂದು ಗೃಹಿಣಿ ಸಂಪನ್ನಳಾಗಿರ್ತಿದ್ಲು ಮನೆ ಒಳಗಡೆ. ಹೊರಗಡೆ ಹೋಗಿ ದುಡ್ಕೊಂಡ್ ಬರ್ತಿದ್ಯಾರೋ? ಗಂಡ. ಪುರುಷ ಪ್ರಧಾನ ಸಮಾಜದಲ್ಲಿ ಹುಡುಗಿಗಡೆ ಗಂಡ ಹೋಗಿ ದುಡ್ಕೊಂಡ್ ಬರ್ತಾ ಇದ್ದ. ಜೀವನ ಕಾರ್ಯಗಳು ಹಾಗೆ ನಡೆದೋಗ್ತಾ ಇತ್ತು. ಆದ್ರೆ ಈಗ ಈ ಕಲಿಯುಗದಲ್ಲಿ ಏನಾಗಿದೆ ಅಂತಂದ್ರೆ, ಗಂಡ ಹೆಂಡತಿ ಇಬ್ರು ದುಡಿದ್ರು ಕೂಡ ಸಮತೋಲನ ಸ್ಥಿತಿನ ಕಾಯ್ಕೊಂಡು ಹೋಗಕ್ ಆಗ್ತಿಲ್ಲ. ಅಂದ್ರೆ ಲಾಭಗಳನ್ನ ನೋಡಕ್ಕೆ ಆಗ್ತಿಲ್ಲ. ಇಬ್ರು ದುಡಿಬೇಕು. ಇಬ್ರು ದುಡಿದಿಲ್ಲ ಅಂದ್ರೆ ಅದರಲ್ಲಂತೂ ಬ್ಯಾಂಗ್ಳೂರ್ ಅಂತಹ ಮೆಟ್ರೋಪಾಲಿಟನ್ ನಗರಗಳಲ್ಲಿ ಜೀವನ ಮಾಡೋದಿಕ್ಕೆ ಆಗಲ್ಲ. ಹಾಗಾಗಿ ಕರ್ಮಕ್ಕೆ ಅಧಿಪತಿಯಾಗಿರುವಂತಹ ಶನಿ ಲಾಭಾಧಿಪತಿನೂ ಅವನೇ ಆಗಿ, ಆ ದಶಮಾಧಿಪತಿ ಅಂದ್ರೆ ಉದ್ಯೋಗ ಸ್ಥಾನ ಅಧಿಪತಿ ಆದಂತಹ ಅವನೇ ಶನಿ ಆಲ್ರೆಡಿ ಧನಸ್ಥಾನದಲ್ಲಿ ಕೊಡ್ತಿದ್ದಾನೆ ಕುಂಭರಾಶಿಯವರಿಗೆ. 2ನೇ ಮನೆಯಲ್ಲಿ ಶನೇಶ್ವರನ ಸಂಚಾರ ಇಸ್ ಮೋಸ್ಟ್ ಪವರ್ಫುಲ್ ಅಂತ ಹೇಳ್ತೀವಿ. ಒಳ್ಳೆ ಯೋಗ ಕೊಡ್ತಾ ಹೋಗ್ತಾರೆ. ಯಾಧಿಪತಿನೂ ಅವನೇ ಆಗಿ, ಲಗ್ನಾಧಿಪತಿನೂ ಅವನೇ ಆಗಿ ಧನಸ್ಥಾನದಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ಗೋಚಾರದಲ್ಲಿ ಯಥೇಚ್ಛವಾದ ಒಂದು ಹಣವನ್ನ ಸಂಪಾದನೆ ಮಾಡುವಂತಹ ರಾಶಿ ಕುಂಭರಾಶಿ ಆಗಿರುತ್ತೆ. ಯಾಕಂದ್ರೆ ದ್ವಿತೀಯ ಸ್ಥಾನದ ಸಂಪಾದನೆ ಧನಕಾರಕನೇ ಕರ್ಮಾಧಿಪತಿ ಶನಿಯಲ್ಲಿರೋದ್ರಿಂದ ಶನಿದೇವನ ಒಂದು ಕೃಪಾ ಕಟಾಕ್ಷಕ್ಕೆ ಕುಂಭರಾಶಿಯವರು ತುಂಬಾ ಚೆನ್ನಾಗಿ ಕೆಲಸ ಕಾರ್ಯಗಳು ನಡೆಯುವಂತ ಸಮಯ ಇದು. ಅದೇ ರೀತಿ ಗುರು ಇವಾಗ ಪಂಚಮ ಭಾವದಲ್ಲಿ ಇದ್ರು. ಗುರು ಇವಾಗ ಬದಲಾವಣೆ ಆಗ್ತಾರೆ. ಇದೇ ಒಂದು 2026ಕ್ಕೆ ಗುರು ಬದಲಾವಣೆ ಆಗೋದ್ರಿಂದ ಪಂಚಮಾಧಿಪತಿ ಆದಂತಹ ಗುರು 6ನೇ ಮನೆ ಷಷ್ಠಾಧಿಪತಿಯಾಗಿ ಕುಳಿತುಕೊಳ್ಳೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಕೇರ್ಫುಲ್ ಆಗಿರಿ. ಅದೊಂದು ಬಿಟ್ರೆ ನಿಮ್ಮೊಳಗಿನ ಇರುವಂತಹ ಶತ್ರುಗಳು, ನಿಮ್ಮ ಜೊತೆಗಿರುವಂತಹ ಶತ್ರುಗಳು ದಮನ ಆಗುವಂತ ಒಂದು ಟೈಮು. ಅಂದ್ರೆ ನಮ್ಗೆ ಗೊತ್ತಿಲ್ಲದೇನೆ ಶತ್ರುಗಳು ಸ್ತಬ್ಧರಾಗ್ಬಿಡ್ತಾರೆ. ಕೆಲವರು ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ. ಈ ದಿಢೀರಂತೆ ಯಾಕೋ ಶತ್ರುಗಳ ಕಾಟಗಳೇ ಇರಲ್ಲ. ಅದು ಯಾಕೆ ಅಂತಂದ್ರೆ 6ನೇ ಮನೆ ಗುರು ಸಂಚಾರ ಆಗ್ತಾ ಇದ್ದಾನೆ. ಹಂಗಾಗಿ ಅವರೇ ಸೈಲೆಂಟ್ ಆಗೋದು ಅಥವಾ ಅವರವರೇ ಹಿಂದೆ ಕೊಡೋಗುವಂತ ಚಾನ್ಸಸ್ಗಳು ಕುಂಭರಾಶಿಯವ್ರಿಗೆ ಇರೋದ್ರಿಂದ ಕುಂಭರಾಶಿಯವರು ಮೋಸ್ಟ್ ಆಫ್ ಆಲ್ ಈ ಒಂದು ವರ್ಷ ಒಳ್ಳೆ ಫಲಗಳನ್ನೇ ನೋಡ್ತಾ ಹೋಗ್ಬೋದು. ಆದ್ರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾದ್ರೆ, ಷಷ್ಠ ಅಂದ್ರೆ ರೋಗ ಋಣಸ್ಥಾನ ಅಂತಾನು ಕೂಡ ಕರಿತೀವಲ್ವಾ. ಸೊ ಅದ್ರ ಕಡೆ ಕೂಡ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಜೊತೆ ಕುಂಭರಾಶಿಯವರು ಎಲ್ಲೋ ಒಂದ್ ಕಡೆ ಸ್ವಲ್ಪ ಸಾಲಗಳನ್ನ ಮಾಡ್ಕೊಳ್ಳೋ ಅಂಥದ್ದು ಅಥವಾ ಕೊಟ್ಟಿರೋ ಸಾಲನ ತೀರ್ಸಕ್ ಆಗದೆ ಇರೋವಂಥದ್ದು. ಅಂದ್ರೆ ಬರುತ್ತೆ ಹಣ. ಶನಿದೇವ 2ನೇ ಮನೇಲಿ ಇರೋದ್ರಿಂದ ಹಣ ಯಥೇಚ್ಛವಾಗಿ ಬರುತ್ತೆ. ಬಂದಂತಹ ಹಣನ ಅಧಿಕ ಖರ್ಚು ಮಾಡ್ಕೊಂಡು ಸಾಲ ಮಾಡೋವಂಥದ್ದು ಆಗ್ಬಿಡುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಖರ್ಚು ವೆಚ್ಚಗಳ ಬಗ್ಗೆ ಕುಂಭರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿರ್ಬಿಟ್ರೆ ಮೋಸ್ಟ್ ಆಫ್ ಆಲ್ ಪವರ್ಫುಲ್ ಅಂತೀವಿ. ಯಾಕೆಂದ್ರೆ ಗುರು 6ನೇ ಮನೆಗೆ ಬಂದ್ರೂ ಕೂಡ 10ನೇ ಮನೆ ನೋಡಿ, ಅದ ರಾಶಿಯಿಂದ ತನ್ನ 10ನೇ ಮನೆ ಮತ್ತೆ 12ನೇ ಮನೆ ಮತ್ತೆ ಧನಸ್ಥಾನ 3 ನೋಡ್ತಾನೆ. ಹಾಗಾಗಿ ದಶಮಾಧಿಪತಿ ನೋಡ್ತಾನೆ. ಕುಂಭರಾಶಿ ಪ್ರಮೋಷನ್ ಕೂಡ ಈ ವರ್ಷ ಎಕ್ಸೆಪ್ಟ್ ಮಾಡ್ಬೋದು 2026ರಲ್ಲಿ. 12ನೇ ಮನೆ ವ್ಯಯಾಧಿಪತಿ ಆಗಿರೋದ್ರಿಂದ ಧನಸ್ಥಾನಾಧಿಪತಿನೂ ಅವನೇ ಆಗಿ 12ನೇ ಮನೆ ನೋಡ್ತಾ ಇರೋದ್ರಿಂದ ಗುರು ಏನಾಗುತ್ತೆ, ಖರ್ಚು ವೆಚ್ಚಗಳಿಗೆ ಸ್ವಲ್ಪ ಕಡಿವಾಣ ಹಾಕ್ಲೇಬೇಕಾಗತ್ತೆ ಕುಂಭರಾಶಿಯವರು. ಜೊತೆಗೆ ಇನ್ನೊಂದೇನು ಅಂತ ಅಂದ್ರೆ ವ್ಯಯಸ್ಥಾನ ಕೂಡ ನೋಡ್ತಾನೆ. ಸೊ ಹಂಗಾಗೂ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಜೊತೆಗೆ 2ನೇ ಮನೆ ಧನಸ್ಥಾನ ನೋಡೋದ್ರಿಂದ ಯಥೇಚ್ಛವಾಗಿ ಹಣ ಬರ್ತೀರಾ, ಬಂದಿದ್ದನ್ನ ಅಲ್ಲಲ್ಲೇ ಕಳಿತೀರಾ. ಅದಕ್ಕೆ ಕೂಡಿಡುವಂತಹ ಕೆಲಸವನ್ನ ಕುಂಭರಾಶಿಯವರು ಮಾಡಿಡ್ಬೇಕಾಗತ್ತೆ. ಜೊತೆಗೆ ಕುಂಭರಾಶಿಯವ್ರದ್ದು ಮಡಿಕೆ ಅಂತ ಹೇಳ್ತೀನಿ. ಸೊ ಮಡಿಕೆ ಅಂದಾಗ ಒತ್ತಂತಹ ಮಡಿಕೆ ಅದು ಅಮೃತನಾರು ಕೊಡ್ತಾ ಇರುತ್ತೆ, ಇಲ್ಲ ವಿಷನಾರು ಕೊಡ್ತಾ ಇರ್ಬೋದು. ಅದು ಒಳಗಡೆ ಏನ್ ಬೇಕಾದ್ರೂ ಇರ್ಬೋದು. ಅಲ್ಲಿ ನಿಧಿನೇ ಬೇಕಾದ್ರೂ ಇರ್ಬೋದು, ಬೇರೆ ಏನಾದ್ರು ಬೇಕಾದ್ರೆ ಒಳಗಡೆ ಹೋಗಿರ್ಬೋದು. ಅಂದ್ರೆ ಈಗ ನಾವು ಸಂಬಂಧಪಟ್ಟಂತೆ ಕುಡಿಕೆ ಒಳಗಡೆ ಏನಿದೆ ಅಂತ ನಾವು ನೋಡಕ್ಕಾಗಲ್ಲ. ಅಂತ ಕುಂಭವನ್ನ ಹಿಡಿದಿರುವಂತ ಕುಂಭರಾಶಿಗೆ ಕುಂಭ ತುಂಬೋದ್ರಿಂದ
ಅಂದ್ರೆ ನಿಮ್ಮ ದುಡ್ಡಿನ ಒಂದು ಚೀಲ ಇರ್ಬೋದು ಅಥವಾ ದುಡ್ಡಿನ ಒಂದು ಮಡಕೆ ಇರ್ಬೋದು, ಅದು ತುಂಬುವಂತ ಸಮಯ ಬಂದಿರೋದ್ರಿಂದ ಆ ಹಣವನ್ನ ಯಾವ ರೀತಿ ಖರ್ಚು ಮಾಡಬೇಕು, ಯಾವುದಕ್ಕೆ ನಾವು ಖರ್ಚು ಮಾಡಿ, ಅದು ಈಗ ಯಾವುದೇ ಒಂದು ಹಣ ಖರ್ಚು ಮಾಡ್ತೀವಿ ಅಂದ್ರೆ ಅದಕ್ಕೆ ನಮ್ಗೆ ಏನಾರ ಒಂದು ಸೋರ್ಸಸ್ ಆಫ್ ಮನಿ ಬರಬೇಕು. ಕೆಲವ್ರು ನೋಡಿ ಸುಮ್ಮನೆ ಮನೆಗಳಲ್ಲಿ ಎಲ್ಲ ಐಟಮ್ಗಳು ಇರುತ್ತೆ, ಆದ್ರೂ ತಗೊಂಡ್ಬಂದು ಶೇಖರಣೆ ಮಾಡ್ತಿರ್ತಾರೆ. ಅದಕ್ಕೆ ನಾವು ಯಾರಿಗೆ ಕೊಡಬೇಕು, ಯಾವುದಕ್ಕೆ ಕೊಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನ ಕುಂಭರಾಶಿಯವರು ಗಮನದಲ್ಲಿ ಇಟ್ಕೊಂಡ್ಬಿಟ್ರೆ ಮೋಸ್ಟ್ ಪವರ್ಫುಲ್ ಕುಂಭರಾಶಿಯವರಿಗೆ ಈ ವರ್ಷ ತುಂಬಾ ಏಳಿಗೆಗಳನ್ನು ತಂದ್ಕೊಡ್ತಾ ಹೋಗುತ್ತೆ. ಜೊತೆಗೆ ಧನಕಾರಕನಾಗಿರುವಂತಹ ಶನಿ ಗುರು ಷಷ್ಠಭಾವದಲ್ಲಿ ಹೋದ್ರೂ ಕೂಡ ಅದೇ ಧನಸ್ಥಾನ ವೀಕ್ಷಣೆ ಮಾಡ್ತಾನೆ. ನಾನು ಯಾವಾಗಲೂ ಅದೇ ಹೇಳ್ತೀನಿ, ಗುರು ವೀಕ್ಷಣೆ ತುಂಬಾ ಒಳ್ಳೇದು ಅಂತ ಹೇಳಿ. ಗುರುವಿನ ದೃಷ್ಟಿ, ಜೊತೆಗೆ ಗುರುವಿಗೆ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಲ್ವಾ. ಸೊ ಹಂಗಾಗಿ ನಾವ್ ಎಲ್ಲಿವರೆಗೂ ಗುರುಗಳ ಒಂದು ಪಾದಗಳಿಗೆ ನಮಸ್ಕಾರಗಳನ್ನು ಮಾಡುವಂಥದ್ದು, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವಂಥದ್ದು, ಮೊದಲ ಒಂದು ಪಾಠಶಾಲೆ ನಮ್ಗೆ ಹೇಳ್ಕೊಡೋದೇ ತಂದೆ ತಾಯಿನೇ ಗುರು ಅಂತ ಹೇಳಿ. ಅದ್ರಲ್ಲೂ ನಮಗೆ ಮಾತೃ ತಾಯಿ ಪಾಠವನ್ನ ಹಿಡಿದು ಬರೆಸ್ತಾಳೆ, ಆಹಿ ಅಕ್ಷರ ಅಂದ್ರೆ ಅವಳೇ ನಮಗೆ ಮೊದಲು ಬರ್ಸೋದು. ಹಂಗಾಗಿ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ಯಾವಾಗ ತಂದೆ ತಾಯಿಗಳ ಪಾದಗಳಿಗೆ ನಮಸ್ಕಾರ ಮಾಡುವಂಥದ್ದು, ಗುರು ಆಚಾರ್ಯನ ಪ್ರಾರ್ಥನೆ ಮಾಡುವಂಥದ್ದು, ಅಂದ್ರೆ ಗುರು ಟೆಂಪಲ್ಗೆ ಹೋಗುವಂಥದ್ದು, ರಾಘವೇಂದ್ರ ಟೆಂಪಲ್ನ ದರ್ಶನ ಮಾಡುವಂಥದ್ದನ್ನೆಲ್ಲ ಮಾಡ್ತಾ ಹೋದ್ರೆ ಕುಂಭರಾಶಿಯವರು ಇನ್ನೂ ಯಥೇಚ್ಛವಾಗಿ ಏಳಿಗೆ ಆಗ್ತಾ ಹೋಗ್ಬೋದು. ಯಾಕೆ ಅಂತಂದ್ರೆ ಕುಂಭರಾಶಿಗೆ ಧನಸ್ಥಾನಾಧಿಪತಿನೇ ಗುರು ಆಗಿದ್ದಾನೆ. ಹಾಗಾಗಿ ಅವರು ಅಷ್ಟೇ, ಯಾವ ತರ ವೃಶ್ಚಿಕ ರಾಶಿಯವರು ಹೇಗೆ ಸ್ಪಿರಿಚುವಲ್ ಮೂಮೆಂಟ್ಸ್ ಮಾತಾಡ್ತಾರೋ, ಕುಂಭರಾಶಿಯವರು ಅಷ್ಟೇ ತುಂಬಾ ಸ್ಪಿರಿಚುವಲ್ ಮಾತುಗಳನ್ನ ಹಾಡೋದು ಜಾಸ್ತಿ. ಜೊತೆಗೆ ಧಾರ್ಮಿಕ ಚಿಂತನೆಗಳು, ಧಾರ್ಮಿಕ ಯೋಚನೆಗಳು, ಆಧ್ಯಾತ್ಮಿಕದಲ್ಲಿ ಹೆಚ್ಚು ಒಲವುಗಳು, ಮತ್ತೆ ಜ್ಯೋತಿಷ ಶಾಸ್ತ್ರದಲ್ಲಿ ಏನಾದ್ರು ಹೆಚ್ಚು ಪಂಡಿತರಾಗಿರ್ತಾರೆ ಅಂದ್ರೆ ಕುಂಭರಾಶಿಯವರು ಜಾಸ್ತಿ ಇರ್ತಾರೆ. ಯಾಕೆಂದ್ರೆ ಅವರಿಗೆ ಎರಡನೇ ಮನೆಯಲ್ಲಿ ಗುರು ಇರೋದ್ರಿಂದ ಸ್ಪಿರಿಚುವಲ್ ಬೇಗ ಅವ್ರಿಗೆ ಹಾಗೆ ಬಂದ್ಬಿಡುತ್ತೆ. ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಅವರಲ್ಲಿ. ಸೊ ಕುಂಭರಾಶಿಯವ್ರು ಹೆಂಗೆ ಅಂತ ಅಂದ್ರೆ, ಒಂದು ಸರಿ ಯಾರಾದ್ರ ಮೇಲೆ ವಿಶ್ವಾಸ ಪ್ರೀತಿ ಇಟ್ರು ಅಂದ್ರೆ ಖಂಡಿತ ಅದನ್ನ ಕಳ್ಕೊಳಕ್ ಇಷ್ಟಪಡಲ್ಲ. ಅವ್ರ ಮನೆ ಹುಡ್ಕೊಂಡಾದ ಹೋಗಾದ್ರೂ ಅವರು ಪ್ರೀತಿ ವಿಶ್ವಾಸನ ಗಳಿಸ್ತಾರೆ, ಕಳ್ಕೊಳಕ್ ಇಷ್ಟಪಡಲ್ಲ. ಎಷ್ಟೇ ಮಟ್ಟಿಗೆ ಅವ್ರ ಅವಮಾನಗಳು ಮಾಡಿದ್ರೂ ಕೂಡ ಆ ಮನೆಯವ್ರ ಬಾಗಿಲಿಗೆ ಹೋಗಿ ಅವ್ರು ತಪ್ಪಾಯ್ತು ಅಂತನೋ ಮತ್ತೊಂದು ಏನೋ ಹೇಳ್ಕೊಂಡು ಸಾರ್ಟ್ಔಟ್ ಮಾಡ್ಕೊಂಡು ಅವ್ರ ಜೊತೆ ಸಂಬಂಧಗಳನ್ನ ಬೆಳೆಸೋದಕ್ಕೆ ನೋಡ್ತಾರೆ ಕುಂಭರಾಶಿಯವರು. ಯಾಕೆಂದ್ರೆ ಕುಂಭರಾಶಿಯವರಿಗೆ 3ನೇ ಮನೆ ಕುಜ ಆಗಿರೋದ್ರಿಂದ ಏನೋ ಹೊರಟು ಮಾತುಗಳಲ್ಲಿ ತುಂಬಾ ಹಾಡೋದು ಜಾಸ್ತಿ, ಅಂದ್ರೆ ಮಾತಿಗೆ ಕಡಿವಾಣ ಇಲ್ಲದೆ ಏನೋ ಅಂದ್ಬಿಡ್ತಾರೆ. ತದನಂತರದಲ್ಲಿ ಅವ್ರಿಗೆ ತಪ್ಪು ರೆಕಗ್ನೈಸ್ ಆಗ್ತಾ ಹೋಗುತ್ತೆ ಕುಂಭರಾಶಿಯವರಿಗೆ. ಹಾಗಾಗಿ ಕುಂಭರಾಶಿಯವರಿಗೆ ಮೋಸ್ಟ್ ಪವರ್ಫುಲ್ 2026 ಆಗಿರೋದ್ರಿಂದ ಖಂಡಿತ ಕುಂಭರಾಶಿಯವರು ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ. 2026 ಸಕಲ ಸೌಕರ್ಯಗಳನ್ನ ಕಟ್ಟು ಅವ್ರ ಇಷ್ಟಾರ್ಥಗಳನ್ನ ನೆರವೇರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, 2026 ಕುಂಭರಾಶಿಯವರ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.